ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಗೌರಿಶಕ್ತಿ ಸ್ಟುಡಿಯೋದ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಈ ಸಂಚಿಕೆಯಲ್ಲಿ ನಿಮಗೆ ಮತ್ತೊಂದು ವಾಸ್ತುವಿನ ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತೇನೆ. ವಾಸ್ತುವಲ್ಲಿ ಚರವಾಸ್ತು, ಸ್ಥಿರವಾಸ್ತು ಮತ್ತು ನಿತ್ಯವಾಸ್ತು ಅನ್ನುವಂಥ 3 ವಿಚಾರಗಳನ್ನು ನಮಗೆ ಋಷಿಮುನಿಗಳು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ನಾವು ಹೇಗೆ ಪ್ರತಿನಿತ್ಯ ನಮ್ಮ ಬೇರೆ ಬೇರೆ ಕಾರ್ಯಗಳಲ್ಲಿ ಮಗ್ನರಾಗಿರ್ತೀವೋ ಅದೇ ಥರ ಈ ವಾಸ್ತು ದೇವತೆ ಅನ್ನುವಂಥವನು ಕೂಡ ಇದೇ ರೀತಿಯಾಗಿ ವಾಸ ಮಾಡ್ತಾನೆ ಅನ್ನುವಂಥದ್ದು. ಎಕ್ಸಾಂಪಲ್, ಸ್ಥಿರವಾಸ್ತು ಅಂದರೆ ಈಶಾನ್ಯದಲ್ಲಿ ತಲೆಯನ್ನು ಹಾಕಿ ಪೂರ್ಣ ಪ್ರಮಾಣದ ಕಾಲನ್ನು ನೈಋತ್ಯದಲ್ಲಿ ಹಾಕಿ ಯಾವಾಗಲೂ ಉಲ್ಟಾ ಬೋರ್ಲಾಗಿ ಮಲಗಿರ್ತಾನೆ. ಇದು ಸ್ಥಿರವಾಸ್ತು. ಅದಕ್ಕೆ ಯಾವಾಗಲೂ ನಾವು ನೈಋತ್ಯದಲ್ಲಿ ತೂಕ ಇಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಡೀ ದೇಹದ ಭಾರ ಬಿಡುವಂಥದ್ದು ಕಾಲ ಮೇಲೆ. ಅದಕ್ಕೆ ಭಾರವಾದ ವಸ್ತುಗಳು ನೈಋತ್ಯದಲ್ಲಿರಬೇಕು ಅಂದರೆ ವಾಸ್ತುಪುರುಷನ ಕಾಲಿರುವಂಥ ಜಾಗದಲ್ಲಿ ಇಡಬೇಕು ಅನ್ನುವಂಥದ್ದು. ಇದು ಸ್ಥಿರವಾಸ್ತು. ಇದು ಪರ್ಮನೆಂಟಾಗಿ ಹಿಂಗೆ ಇರುತ್ತೆ. ಇದು ಇನ್ನೊಂದು ಚರವಾಸ್ತು. ಈ ಚರವಾಸ್ತುವಲ್ಲಿ ಪ್ರತಿ 3 ಮಾಸಗಳಿಗೆ ತಾನು ಮಲಗಿರುವಂತಹ ದಿಕ್ಕನ್ನು ಬದಲಾಯಿಸಿಕೊಂಡು ಅವನು ವಾಸವನ್ನು ಮಾಡ್ತಾನೆ. ಇನ್ನೊಂದು ನಿತ್ಯವಾಸ್ತು. ಈ ನಿತ್ಯವಾಸ್ತು ಅಂತ ಬಂದಾಗ ಪ್ರತಿ ಸೂರ್ಯೋದಯದ 3 ಗಂಟೆಗಳಲ್ಲಿ ಬೇರೆ ಬೇರೆ ದಿಕ್ಕುಗಳನ್ನು ನೋಡಿಕೊಂಡು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಗ್ಲಾಗಿ ಅವನು ಮಲಗಿರ್ತಾನೆ. ಇದನ್ನು ಚರ, ಸ್ಥಿರ ಮತ್ತು ನಿತ್ಯವಾಸ್ತು ಅಂತ ಕರಿತೀವಿ. ಆದರೆ ಈ ಎಲ್ಲದರಲ್ಲೂ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಚರವಾಸ್ತು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಚರವಾಸ್ತುವಿನ ಪ್ರಕಾರ ಅಥವಾ ಒಂದು ಒಳ್ಳೆ ಉತ್ತಮ ಸ್ವಕ್ಷೇತ್ರಗತವಾಗಿರುವಂಥ ಆಯದ ಪ್ರಕಾರ ನೀವು ಮನೆಯನ್ನು ಕಟ್ಟೋದ್ರಿಂದ ಅವರು ಯಾವುದೇ ಜನ್ಮ ನಕ್ಷತ್ರ, ಯಾವುದೇ ಜನ್ಮರಾಶಿಯಲ್ಲಿ ಜನನವಾಗಿದ್ದರೂ ಕೂಡ ಅವರಿಗೆ ಆ ಮನೆಯ ದೋಷಗಳು ಉಂಟಾಗೋದಿಲ್ಲ. ಆ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಅದು ಶುಭ ಫಲವನ್ನೇ ಕೊಡ್ತದೆ. ಹಾಗಾದರೆ ಈ ಕಾರ್ತೀಕ ಮಾಸದಲ್ಲಿ ಅನೇಕ ಜನ ಗೃಹ ಪ್ರವೇಶ ಮಾಡಿರ್ತೀರಿ, ಅನೇಕ ಜನ ಭೂಮಿ ಪೂಜೆಯನ್ನು ಮಾಡಿರ್ತೀರಿ. ಅದಾದಮೇಲೆ ಧನುರ್ಮಾಸ ಬಂದ್ಬಿಡ್ತು. ಅದಾದಮೇಲೆ ಮಾರ್ಗಶಿರ ಪುಷ್ಯ ಮಾಸ ಬರುತ್ತೆ. ಅದಾದಮೇಲೆ ಮಾಘ ಮಾಸ ಬರುತ್ತೆ. ತುಂಬ ಜನ ಏನು ಯೋಚನೆ ಮಾಡ್ತಿರ್ತೀರ, ನಮ್ಮ ಮಾಘ ಮಾಸ ಬಂದ್ಬಿಡುತ್ತೆ, ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ರಾಜಯೋಗ ಇರುತ್ತೆ, ಈ ಟೈಮಲ್ಲಿ ನಮ್ಮ ಮನೆಯ ಮುಖ್ಯದ್ವಾರವನ್ನು ನಿರ್ಣಯ ಮಾಡಬೇಕು ಅಂಥೇಳಿ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಿ. ಅಂಥವ್ರಿಗಾಗಿ ಈ ವಿಡಿಯೋ ನೋಡಿ. ಏನು ಹೇಳುತ್ತೆ, ಮಾರ್ಗಶಿರ ಪುಷ್ಯ ಮಾಘ ಮಾಸಗಳಲ್ಲಿ ವಾಸ್ತುಪುರುಷ ದಕ್ಷಿಣಕ್ಕೆ ತಲೆ ಹಾಕಿ, ಇದು ಪೂರ್ವ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ದಕ್ಷಿಣಕ್ಕೆ ತಲೆ ಹಾಕಿ ಎಡಗೈಯಲ್ಲಿ ಬುತ್ತಿಯ ಅನ್ನವನ್ನು ಹಿಡಿದು, ನೋಡಿ ಎಡಗೈಯಲ್ಲಿ ಬುತ್ತಿ ಇದೆ, ಬಲಗೈಯಲ್ಲಿ ಒಂದು ರೀತಿಯ ದಂಡವನ್ನು ಹಿಡಿದು ನೋಡಿ ಪಶ್ಚಿಮಾಭಿಮುಖವಾಗಿ ಅಂದರೆ ಪಶ್ಚಿಮ ದಿಕ್ಕನ್ನು ನೋಡ್ತಾ ಮಲಗಿರ್ತಾನೆ. ಇದು ರೂಲ್. ಹಾಗಾದರೆ ಬಾಗಿಲಿಡೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂದರೆ ಅದಕ್ಕೆ ವಾಸ್ತುವನ್ನು ಮೂಲ ಸಿದ್ಧಾಂತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಹೇಳ್ತಾರೆ, ವಾಸ್ತುಪುರುಷ ನೋಡುವ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿ ಮುಖ್ಯದ್ವಾರವನ್ನು ನಿರ್ಣಯ ಮಾಡಬಾರ್ದು ಆ ಮಾಸದಲ್ಲಿ. ಎಕ್ಸಾಂಪಲ್ ನೋಡಿ, ಪಶ್ಚಿಮ ದಿಕ್ಕನ್ನು ಇವು ನೋಡ್ತಾ ಇರೋದ್ರಿಂದ ಮಾರ್ಗಶಿರ ಪುಷ್ಯ ಮಾಘ ಮಾಸದಲ್ಲಿ ನಾವು ಪೂರ್ವಕ್ಕೆ ಬಾಗಿಲಿಡಬಾರ್ದು. ನೀವು ಎಷ್ಟೇ ವಾಸ್ತು ಪ್ರಕಾರ ಮನೆ ಮಾಡಿರಿ ಸರ್, 100% ವಾಸ್ತು ಮಾಡಿರಿ ನೀವು, ಮಾಘ ಮಾಸದಲ್ಲಿ ಪೂರ್ವದ ಮನೆ ನಿಮ್ಮದು, ಆ ದಿಕ್ಕಿಗೆ ಏನಾದರೂ ನೀವು ಬಾಗಿಲಿಟ್ಬಿಟ್ರಿ ಅಂದರೆ ಅದು ಅಶುಭ ಫಲ. ಯಾಕಂದರೆ ಶಾಸ್ತ್ರದ ವಿರುದ್ಧವಾಗಿ ನೀವು ನಿರ್ಮಾಣವನ್ನು ಮಾಡಿದ್ದೀರಿ. ಹಾಗಾದರೆ ಪೂರ್ವ ದಿಕ್ಕಿಗೆ ಬಾಗಿಲಿಡಂಗಿಲ್ವಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಇಡ್ಬೋದು. ಯಾವಾಗ ಇಡ್ಬೋದು ಅಂದರೆ ಇವನು ಮಾಘ ಮಾಸ ಆದ ತಕ್ಷಣವೇ ಈ ವಾಸ್ತುಪುರುಷ ಬೇರೆ ದಿಕ್ಕನ್ನು ನೋಡ್ತಾ ಮಲ್ಕೋತಾನೆ. ಆಗ ನೀವು ಈ ದಿಕ್ಕಲ್ಲಿ ಇಟ್ಕೋಬೋದು. ಅಂದರೆ ಮಾಘ ಆದಮೇಲೆ
ಪಾಲ್ಗುಣ ಮಾಸದಲ್ಲಿ ನಿಮ್ಮ ಮುಖ್ಯದ್ವಾರ ಪೂರ್ವಕ್ಕಿದ್ರೆ ಆ ಮಾಸದಲ್ಲಿ ನಿಮಗೆ ಶುಭ ದಿನ, ಪಂಚಾಂಗ ಶುದ್ಧಿ, ತಾರಾಬಲವನ್ನು ನೋಡ್ಕೊಂಡು ಇಟ್ಕೋಬೋದು. ಹಾಗಾದರೆ ಬರುವಂತಹ ಮಾಘ ಮಾಸದಲ್ಲಿ ಯಾವ ಕಡೆ ದಿಕ್ಕಿಗೆ ಬಾಗಿಲಿಡಬೇಕು ಅಂದರೆ, ನೀವು ದಕ್ಷಿಣಾಭಿಮುಖವಾಗಿ ಇಡ್ತಾ ಇರುವಂಥವ್ರು ಬಾಗಿಲು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಪಶ್ಚಿಮಾಭಿಮುಖವಾಗಿ ಬಾಗಿಲು ಇಟ್ಕೋತಾ ಇರೋರು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಉತ್ತರಕ್ಕೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ವಿರುದ್ಧ ದಿಕ್ಕು ಪೂರ್ವಕ್ಕೆ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು. ಪೂರ್ವ ದಿಕ್ಕಿಗೆ ಬಾಗಿಲಿಡುವಂಥವ್ರು ಪಾಲ್ಗುಣ ಮಾಸದಲ್ಲಿ ಬಾಗಿಲನ್ನು ಇಟ್ಕೊಳ್ಳೋದ್ರಿಂದ ಯಾವುದೇ ಥರ ದೋಷಗಳು ಬರೋದಿಲ್ಲ, ಅದರಿಂದ ಅಭಿವೃದ್ಧಿ ಆಗುತ್ತೆ. ಇದನ್ನೇ ನಾವು ಶುಭ ಮತ್ತು ಅಶುಭ ನಡಿಗೆ. ಯಾವಾಗಲೂ ಕೂಡ ಒಂದು ಮನೆಗೆ ಮುಖ್ಯದ್ವಾರ ಕಣ್ಣುಗಳಿದ್ದಂಗೆ. ಆ ಶುಭ ನಡಿಗೆಯಿಂದ ನಾವು ಮನೆ ಪ್ರವೇಶ ಮಾಡುವಂಥದ್ದು, ಮನೆ ಹೊರಗಡೆ ಓಡಾಡುವಂಥ ಕೆಲಸವನ್ನು ಮಾಡಿದ್ರೆ ಆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಕಾಣ್ತೀವಿ. ಅದಕ್ಕೆ ಯಾವಾಗಲೂ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥದ್ದು ಪೂರ್ವ ಉತ್ತರ ವೆಂಟಿಲೇಷನ್ ಇದೆಯಾ ಮತ್ತು ಈಶಾನ್ಯದಲ್ಲಿ ಮುಖ್ಯದ್ವಾರ ಇದೆಯಾ ಅನ್ನುವಂಥದ್ದು, ಅಥವಾ ಮುಖ್ಯದ್ವಾರ ಸರಿಯಾಗಿರುವಂಥ ಪ್ರಮಾಣದಲ್ಲಿ, ಅಳತೆಯಲ್ಲಿ, ಪೊಸಿಷನ್ನಲ್ಲಿ ಇದೆಯಾ ಅನ್ನುವಂಥ ವಿಚಾರವನ್ನು ನೋಡಿಕೊಂಡು ನೀವು ಗೃಹ ನಿರ್ಮಾಣವನ್ನು ಮಾಡಬೇಕಾಗ್ತದೆ. ಇದೇ ಥರ ಮುಂದಿನ ಸಂಚಿಕೆಗಳಲ್ಲಿ ಅವನು ಯಾವ ಮಾಸದಲ್ಲಿ ಯಾವ್ಯಾವ ದಿಕ್ಕನ್ನು ನೋಡ್ತಾ ಇರ್ತಾನೆ, ಯಾವ ಮಾಸದಲ್ಲಿ ಯಾವ ದಿಕ್ಕಿಗೆ ಮುಖ್ಯದ್ವಾರವನ್ನು ಇಡಬಾರ್ದು ಅನ್ನುವಂಥ ವಿಚಾರಗಳನ್ನು ಕೂಡ ಈ ವಾಸ್ತುವಿನ ವಿಚಾರಗಳಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ನಿಮಗೂ ಕೂಡ ವಾಸ್ತು ವಿಷಯವನ್ನು ತಿಳ್ಕೋಬೇಕು, ವಾಸ್ತುವನ್ನು ಕಲಿಬೇಕು. ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಸರಿಯಾದ ವಾಸ್ತುವನ್ನು ಕಲೀರಿ. ದಯವಿಟ್ಟು ಪಜಲ್ಲಾಗಿ ಅಲ್ಲೊಂಚೂರು ಅಲ್ಲೊಂಚೂರು ನೋಡೋದು, ವಿಡಿಯೋ ನೋಡೋದು, ಯಾವುದೋ ಪುಸ್ತಕ ಸರಿಯಾಗಿ ಅರ್ಧಂಬರ್ಧ ಓದ್ಕೊಂಡು ವಾಸ್ತು ಪ್ಲ್ಯಾನ್ ಮಾಡ್ಕೋಬಿಡಿ. ಆಫ್ ನಾಲೆಡ್ಜ್ ಯಾವಾಗಲೂ ಡೇಂಜರಸ್ ಆಗಿರುತ್ತೆ. ವಾಸ್ತುವಿಗೆ ಅದರದೇ ಆದ ಒಂದಷ್ಟು ಸಾವಿರಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಂಡ್ರೆ 100% ನಿಮ್ಗೆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ಕಟ್ಟಕ್ಕಿಂತ ಮುಂಚೆ, ಕಟ್ಟಿದ ಮೇಲೆ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೋಬೇಕಾಗ್ತದೆ ಅನ್ನುವಂಥ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ, ನಿಮಗೂ ಕೂಡ ವಾಸ್ತು ಜ್ಯೋತಿಷ ಪ್ರಶ್ನವನ್ನು ಕಲಿಬೇಕು ಅಂದರೆ ಇದೇ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತು ಎರಡೂ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಆಸಕ್ತರು ಸಂಪರ್ಕಿಸಿ. ಜೊತೆಗೆ ನಿಮ್ಮ ಮನೆ ವಾಸ್ತು ಕರೆಕ್ಷನ್ ಮಾಡ್ಕೋಬೇಕು, ವಾಸ್ತು ಪ್ಲ್ಯಾನ್ ತಿಳ್ಕೋಬೇಕು, ಅಥವಾ ವಾಸ್ತುವಿನ ವಿಷಯವಾಗಿ ನನ್ನ ಜೊತೆ ಚರ್ಚೆ ಮಾಡಬೇಕು ಅಂದರೆ ಖಂಡಿತವಾಗಿಯೂ ನನ್ನನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ, ನಿಮಗೂ ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.